ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಸಮರ್ಪಕ ಅನುಷ್ಠಾನಕ್ಕೆ ತರಲು ಆಂತರಿಕ ದೂರು ಸಮಿತಿ ಕಡ್ಡಾಯವಾಗಿ ಸ್ಥಾಪಿಸಬೇಕು ಎಂದು ಎಜಿ ಸುಧಾಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳಾ ಸಾಂತ್ವನ ಕೇಂದ್ರ ಬಾಗೇಪಲ್ಲಿ ಸದಸ್ಯರು ಸೂಚಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಆಂತರಿಕ ದೂರು ನಿರ್ವಹಣಾ ಸಮಿತಿಗೆ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿ, ಕಾನೂನು ಪ್ರಕಾರ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯವನ್ನ ತಡೆಯುವ ನಿಟ್ಟಿನಲ್ಲಿ ಪ್ರತಿಬಂಧಿಸಲು, ನಿಷೇಧಿಸಲು ಹಾಗೂ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಪರಿಹಾರ ಒದಗಿಸಲು ಈ ಸಮಿತಿಯು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ದೂರುದಾರರಿಗೆ ಪರಿಹಾರ ನೀಡುವುದು ಹಾಗೂ ಕೆಲಸದ ಸ್ಥಳದಲ್ಲಿ ದುಡಿಯುವ ಮಹಿಳೆಯರಿಗೆ ಭದ್ರತೆ ನೀಡುವುದು ಈ ಸಮಿತಿಯ ಕರ್ತವ್ಯವಾಗಿರುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದ್ದು, ಈ ಆಂತರಿಕ ದೂರು ಸಮಿತಿ ರಚಿಸಲಾಗಿದೆ. ಕೆಲಸ ಮಾಡುವ ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಭದ್ರತೆ ಅನಿಸಿದ್ರೆ ಕೂಡಲೇ ಆ ಸಮಿತಿಗೆ ದೂರು ನೀಡಬಹುದು ಎಂದು ಹೇಳಿದ್ದಾರೆ. ಬಿಎಸ್ ಕವಿತಾ ಅಧ್ಯಕ್ಷೆ, ನಿಲಯ ಪಾಲಕರು ಬಾಗೇಪಲ್ಲಿ ಟೌನ್, ರತ್ನಮಾಲಾ ಎನ್ ಕಾರ್ಯದರ್ಶಿ ಸದಸ್ಯರು, ನಿಲಯ ಪಾಲಕರು ಬಾಗೇಪಲ್ಲಿ, ಎಜಿ ಸುಧಾಕರ್ ಹಿರಿಯ ವಕೀಲರು ಬಾಗೇಪಲ್ಲಿ ಸದಸ್ಯರು, ಶ್ರೀಮತಿ ಸುಮಿತ್ರಾ ಎಸ್ ಸದಸ್ಯರು, ಅಲ್ವೇಲಮ್ಮ ಸದಸ್ಯರು, ಲಕ್ಷ್ಮೀ ನರಸಮ್ಮ ಸದಸ್ಯರು ಇವರು ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಸಾಂತ್ವನ ಕೇಂದ್ರ ಸದಸ್ಯರಾದ ಸುಶೀಲಮ್ಮ, ಅಲ್ವೇಲಮ್ಮ ಹಾಗೂ ಇತರೆ ಸದಸ್ಯರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಅತ್ಯಾಚಾರ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡಕ್ ಹೋದ್ರೆ ಸಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ನಮ್ಗೆ ನಿಜವಾಗ್ಲೂ ಕೂಡ ಬೇಜಾರಾಗತ್ತೆ. ಇವತ್ತು ಹೆಣ್ಣು ಮಕ್ಕಳನ್ನ ಯಾವ ಮಟ್ಟಕ್ಕೆ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಬೇರೆ ಬೇರೆ ನ್ಯೂಸ್ ಅಲ್ಲೂ ಕೂಡ ನೀವು ನೋಡಿದಿರಾ ಅಥವಾ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಾ, ನಿಕೃಷ್ಟವಾಗಿ ಅವ್ರನ್ನ ಸಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಸುಮ್ಮನೆ ಸಾಯಿಸ್ಬಿಟ್ಟು ಹೋಗೋದಿಲ್ಲ, ಅವರನ್ನ ತುಂಡು ತುಂಡು ಮಾಡಿ ಸೂಟ್ ಕೇಸುಗಳಲ್ಲಿ ಇಟ್ಕೊಂಡು ಹೊರಗಡೆ ಬಿಸಾಕ್ತಕ್ಕಂಥದ್ದು, ಅಥವಾ ಫ್ರಿಡ್ಜಲ್ಲಿ ಬಚ್ಚಿರ್ತಕ್ಕಂಥದ್ದು, ಅಥವಾ ಮೊನ್ನೆ 2-3 ತಿಂಗಳಿಂದ ಎಲ್ಲ ಒಂದು ದೊಡ್ಡ ಕುಕ್ಕರ್ ತಗೊಂಡು ಎಲ್ಲ ಪೀಸ್ ಮಾಡಿ ಕುಕ್ಕರಲ್ಲಿ ಬಚ್ಚಿಟ್ಟುವಂತ ಮಟ್ಟಕ್ಕೆ ಇವತ್ತು ನಾವು ಹೆಣ್ಮಕ್ಳನ್ನ ನೋಡ್ತಾ ಇದ್ದೀವಿ. ವಿಶ್ವಸಂಸ್ಥೆಯಲ್ಲೂ ಕೂಡ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಅಂಕಿಅಂಶಗಳನ್ನ ಹೇಳೋ ಪ್ರಕಾರ ಪ್ರತಿ 3 ನಿಮಿಷ ಕೂಡ ಒಂದು ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದೆ ಭಾರತ ದೇಶದಲ್ಲಿ. ನಾವೇನಂತೀವಿ, ಸಾಕಷ್ಟು ಸಾರಿ ನಮ್ಮ ಸಾಂತ್ವನ ಕೇಂದ್ರಗಳಿಗೆ ಬಹಳಷ್ಟು ಹೆಣ್ಣು ಮಕ್ಕಳು ಬರ್ತಾರೆ. ನನ್ನ ಗಂಡ ಹೊಡಿತಾನೆ, ಕುಡಿತಾನೆ, ಬೇರೆಯವ್ರ ಜೊತೆ ಸವಾಸ ಇಟ್ಕೊಂಡಿದ್ದಾನೆ, ನನಗೆ ತಂದಾಕೋದಿಲ್ಲ, ಊಟ ಕೊಡೋದಿಲ್ಲ, ಸಿಕ್ಕಾಪಟ್ಟೆ ಬೈತಾನೆ, ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ನಾವು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಾಗ ಆಕೆಗೆ ಏನಾದ್ರೂ ನ್ಯಾಯ ಮಾಡಬೇಕು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಅದು ಇದು ಹೇಳಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಹೋದಾಗ ಮತ್ತೆ ಅದೇ ಹೆಣ್ಣು ಬರ್ತಾಳೆ, ಪೊಲೀಸ್ ಅವ್ರು ಬೇಡ ಸರ್, ಅಲ್ಲಿ ಕರ್ಕೊಂಡೋಗಿ ನನ್ನ ಗಂಡನ ಮತ್ತೆ ಹೊಡೆದಾಕ್ ಬಿಡ್ತಾರೆ, ಏನೋ ತಪ್ಪು ಮಾಡಿದಾನೆ, ನೆಕ್ಸ್ಟ್ ಟೈಮ್ ಸರೋಗ್ತಾನೆ, ಬಿಟ್ಬಿಡಿ ಸರ್ ಅಂತ ಕೇಳ್ತಾರೆ ನಾವು. ಯಾಕೆ ಅಂತಂದ್ರೆ ನಿಮಗೆ ನಾಳೆ ಬೆಳಗ್ಗೆ ಆತನ ಬಿಟ್ರೆ ಜೀವನ ಮಾಡೋಕೆ ಕಷ್ಟ ಆಗ್ತದೆ. ಗಂಡ ಅನ್ನೋದು ಇಲ್ಲ ಅಂತಂದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತದೆ, ಅಥವಾ ಅವನ ಆಸರೆ ಇಲ್ಲ ಅಂತಂದ್ರೆ ನಾವು ಹೊರಗಡೆ ಹೋಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೆಣ್ಮಕ್ಳು ಬದುಕ್ತಾ ಇದ್ದೀವಿ. ಹಾಗಾಗಿ ಅದನ್ನ ಹೋಗ್ಲಾಡಿಸ್ಬೇಕು. ಅವ್ರ ಮೇಲೆ ಆಗ್ತಾ ಇರ್ತಕ್ಕಂಥ